ತಲೆ ತೆಗೆದ ಮೇಲೆ ಉತ್ತರ ದಿಕ್ಕಲ್ಲಿ ಯಾರು ಮಲಗಿದ್ದಾರೋ ಅವರ ತಲೆ ತಗೊಂಡು ಬಾ. ಅವತ್ತಿನ ದಿವಸದಲ್ಲಿ ಆನೆ ಒಂದೇ ಮಲಗಿತ್ತಾ, ಇನ್ಯಾರು ಮಲಗಿರಲಿಲ್ವಾ? ಇದೆಲ್ಲ ಪ್ರಶ್ನೆಗಳು ಸಂತೆಗಟ್ಟಲೆ ಕೇಳೋರಿದ್ದಾರೆ. ಅವರಿಗೆ ಅಧ್ಯಯನದ ಕೊರತೆ ಇದೆ, ಏನು ಓದೇ ಇಲ್ಲ. ಯಾವುದನ್ನು ಟೀಸ್ ಮಾಡಬೇಕೋ ಅಷ್ಟನ್ನೇ ಅವರು ಓದ್ಕೊಂಡಿದ್ದಾರೆ, ಅಂಥ ಆಂತರ್ಯ ಗೊತ್ತಿಲ್ಲ ಅವರಿಗೆ. ಒಂದು ತಿಳ್ಕೋಬೇಕು, ಒಂದು ಹೆಣ್ಣು ತುಂಬ ಜಾಣೆ ಇರ್ತಾಳೆ. ಏನು ಜಾಣೆ ಅಂದರೆ, ಮುಂದೆ ಇವನು ಅಮ್ಮನ ಮಗ ಅನಿಸ್ಕೊಂಡ್ರೆ ನಿಮ್ಮಪ್ಪ ಯಾರು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಅವರಪ್ಪ ಹೇಳಿಬಿಟ್ರೆ ಹೆಣ್ಣಿನ ಚರಿತ್ರೆಗೆ ಕಳಂಕ ಬರುತ್ತೆ. ಅದಕ್ಕೆ ಅವಳು ತಲೆಯನ್ನು ಇಟ್ಟಿದ್ದು. ತಲೆ ತೆಗೆತಾ ನನ್ನ ಗಂಡ ಅಂತ ಗೊತ್ತು. ಅವನು ತಲೆ ತೆಗೆದ ಮೇಲೆ ತಲೆಯನ್ನು ಕೂಡಿಸ್ಬೇಕು. ಆ ಕೂಡಿಸುವ ತಲೆ ಯಾವುದು? ಆನೆಯ ತಲೆ. ಈಗ ಮತ್ತೆ ಇಲ್ಲಿ ಬಯಾಲಜಿ ಬಂದ್ಬಿಡತ್ತೆ. ಯಾಕೆಂದರೆ ಒಂದು ಮಾನವನ ಶರೀರ ಹೀಗಿದೆ ಅಂದರೆ ತಿರಿಯಕ್ ಜಂತುಗಳು ಅವೆಲ್ಲ. ತಿರಿಯಕ್ ಅಂದರೆ ಅಡ್ಡಡ್ಡ ಇರ್ತಕ್ಕಂಥದ್ದು. ಅಡ್ಡಡ್ಡ ಇರ್ಬೇಕಾದ್ರೆ ತಲೆ ಇಲ್ಲಿದೆ, ಬೆನ್ನಿಲ್ಲಿದೆ, ಪೃಷ್ಠ ಇಲ್ಲಿದೆ, ಹೀಗೆ ಇರುತ್ತಲ್ವಾ. ಮನುಷ್ಯಂದು ಹಾಗಿಲ್ಲ, ತಲೆ ಮೇಲೆ, ಭುಜ ಕೆಳಗೆ, ಹೀಗೆ ಉದ್ದಕ್ಕೆ. ಆ ಆನೆ ತಲೆಯನ್ನು ನಾವು ಕಟ್ ಮಾಡಿ ತಂದಾಗ ಇಲ್ಲಿಗೆ ನಾವು ಸರ್ಜರಿ ಮಾಡಬೇಕಾದ್ರೆ ಹೀಗಿಡಬೇಕಾಗತ್ತೆ ಕುತ್ತಿಗೆನ. ಯಾಕಂದ್ರೆ ಆನೆ ತಲೆ ಹೀಗಿರುತ್ತಲ್ವಾ, ಹಿಂಗೆ ಕಟ್ ಮಾಡಿದಾಗ ಕುತ್ತಿಗೆನ ಹೀಗಿಟ್ಟಾಗ ತಲೆ ಹೀಗಾಗಬೇಕು. ಆದಾಗ ಈ ಮೈ ಆದರೂ ಹೇಗೆ ನಿಲ್ಲುತ್ತೆ? ಇದನ್ನು ಯಾವ ಡಾಕ್ಟ್ರ್ ಸರ್ಜರಿ ಮಾಡಿರ್ಬೋದು? ಇದೆಲ್ಲ ಅದ್ಭುತ ಅನಿಸುತ್ತೆ. ಸರಿ, ಅದನ್ನು ಮಾಡಿದ ಮೇಲೆ ಅವನಿಗೆ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಅಷ್ಟಸಿದ್ಧಿಗಳನ್ನು ಅವನಿಗೆ ಮದುವೆ ಮಾಡ್ತಾರೆ. ಮಾಡಿದ ಮೇಲೆ ಅವನಿಗೊಂದು ವಾಹನ ಇದೆ, ಚೂವ, ಇಲಿಯ ಮೇಲೆ ಕುತ್ಕೊಂಡಿದ್ದಾನೆ. ನಮ್ಮ ಅಜ್ಜಿ ಕೇಳ್ತಾ ಇದ್ದೆ, ಇಲಿ ಮೇಲೆ ಹ್ಯಾಕೆ ಕುತ್ಕೊಂಡ? ಅವನ ಹೆಸರು ಮಹೋದರೋ ಗಜಮುಖ. ಇಲ್ಲಿ ಇನ್ನೊಂದು ಪ್ರಶ್ನೆ, ಗಣಪತಿಗೆ ಮದುವೆ ಆಗಿದೆ ಅಂತ ಕೆಲವರು, ಮದುವೆ ಆಗಿಲ್ಲ ಅಂತ ಕೆಲವರು. ನಿಮ್ಮ ಉತ್ತರ ಏನು ಮಾತಾಜಿ? ಏನಿದು, ಯಾವುದು ಸತ್ಯ? ಪ್ರತಿಯೊಂದು ಶಕ್ತಿಯು ಬ್ರಹ್ಮಚರ್ಯ ಶಕ್ತಿ ಇರೋದಿಲ್ಲ. ಅರ್ಧ ಬಾಡಿ ಸ್ತ್ರೀ ಇರ್ತದೆ, ಅರ್ಧ ಬಾಡಿ ಪುರುಷ ಇರ್ತದೆ. ಸ್ತ್ರೀ ಇಲ್ಲದೆ ಯಾವ ದೇವತೆಯೂ ಇಲ್ಲ. ಬ್ರಹ್ಮಚಾರಿ ದೇವರಂತ ಇರೋದೇ ಇಲ್ಲ. ಗಣಪತಿ ಆದರೂ ಗಣಪತಿಯ ಸ್ತ್ರೀ ಸ್ವರೂಪ ಇದೆ, ಗಣೇಶಾನಿ ಅಂತ ಹೇಳ್ತೀವಿ. ಈ ಗಣಪತಿಗೆ ಸಿದ್ಧಿ ಮತ್ತೆ ಬುದ್ಧಿಯನ್ನು ಹೆಂಡತಿಯರಿದ್ರು, ಇದು ಸತ್ಯವಾ ಅಥವಾ ಯಾವುದು ಸತ್ಯ? ಪುಟ, ಅಲ್ಲಿ ನಾವು ಲೌಕಿಕ ಅರ್ಥದಲ್ಲಿ ಸಿದ್ಧಿ ಬುದ್ಧಿ ಅಂತ ಹೆಣ್ಣಿಗೆ ತಗೋಬಾರ್ದು. ನಾವು ತಾತ್ವಿಕ ಅರ್ಥದಲ್ಲಿ ಒಳ್ಳೆ ಸಿದ್ಧಿ ಇದೆ ಅವನಿಗೆ, ಒಳ್ಳೆ ಬುದ್ಧಿ ಇದೆ. ಅದು ಇಕಾರ ಅಂತ, ಅದು ಕೊನೆಗೆ ಈ ಅಂತಿರೋದ್ರಿಂದ ಸ್ತ್ರೀ, ಅದು ಬುದ್ಧಿ ಮತ್ತು ಸಿದ್ಧಿ. ಬುದ್ಧ ಸಿದ್ಧ ಅಂತಿಲ್ಲ ಅಲ್ಲಿ, ಸಿದ್ಧಿ ಬುದ್ಧಿ. ಲೋಕದಲ್ಲಿ ಶಕ್ತಿಯನ್ನು ಶಬ್ದವೇ ಸ್ತ್ರೀವಾಚ್ಯವಾದ್ರಿಂದ ಅಲ್ಲಿ ಸಿದ್ಧಿ ಬುದ್ಧಿ ಅನ್ನೋದು ಅವನ ಹೆಂಡತಿಯರು ಅಂತಂದರೆ ಫಾಲೋ ಮಾಡೋರು ಅಂತ ಅಷ್ಟೇ ಅರ್ಥ, ಬಿಟ್ಟರೆ ಬೇರೆ ಏನೂ ಅಲ್ಲ. ಹಾಗಾಗಿ ಗಣಪತಿಗೆ ಮದುವೆ ಆಗಿತ್ತು, ಅವ್ರ ಹೆಂಡತಿಯರು ಯಾರು? ಸಿದ್ಧಿ, ಬುದ್ಧಿ, ರಿದ್ಧಿ, ಶುದ್ಧಿ, ಹಾಗೆ 8 ಜನ ಇದ್ದಾರೆ. ಹೌದು. ನೀವು ಮುಂದುವರಿಸೋದಾದ್ರೆ, ಇಲಿಯ ವಾಹನ ಆಯಿತು. ಇಲಿ ವಾಹನ ಆಯಿತು. ಇಂತಹ ಇಲಿಯ ಮೇಲೆ ಇಷ್ಟು ದೊಡ್ಡ ಗಣಪತಿ ಕುತ್ಕೊಂಡಾಗ ಇಲಿ ಕಾಣುತ್ತಾ ಅಂತ ಅಲ್ವಾ? ಹೌದು. ಆ ಇಲಿ ಓಡ್ಬೇಕಲ್ಲ, ಅವಾಗೇನಾದ್ರೂ ಗಣಪತಿ ಕೈಯಿಂದ ಹೀಗೆ ಮಾಡ್ಕೊಂಡು ಹೋಗಿದ್ನ? ಇದೆಲ್ಲ ಪ್ರಶ್ನೆ ನಾನು ನಮ್ಮ ಅಜ್ಜಿಗೆ ತುಂಬ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ರು, ಅದಷ್ಟು ಸಮಂಜಸವಾಗಿರಲಿಲ್ಲ. ಈಗ ಹರಿಕಥಾಮೃತ ಸಾರವನ್ನು ನಾವು ಅಧ್ಯಯನ ಮಾಡಿದಾಗ ಮಧ್ವಾಚಾರ್ಯರ ಕಣ್ಣುಗಳ ಮೂಲಕ ನಾವು ನೋಡಿದಾಗ ಗಣಪತಿ ಏನು ಅಂತ ನಮಗೆ ತಿಳಿಯುತ್ತೆ. ಬೇರೆ ಏನೂ ಇಲ್ಲ ಇಲ್ಲಿ. ಗಣಪತಿ ಅಂದರೆ ಆಕಾಶ ಅಂತ ಅಷ್ಟೆ.